ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರಿಗೆ ರೈತ ಮುಖಂಡರು ರೈತರು ನಾವು ಈ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ನೀವು ಬಂದು ನಮಗೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು ಅಂದಾಗ ಚಿಕ್ಕಬಳ್ಳಾಪುರದ ಕೇಂದ್ರದಾಗ ಅವ್ರು ಭಾಗವಹಿಸ್ತಾ ಇದ್ರೆ ನಮ್ಮ ನಾಯಕರು ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅವತ್ತು ಡಾಕ್ಟ್ರು ಚಿಕ್ಕಬಳ್ಳಾಪುರದಾಗ ದೇವಣ್ಣವಿನೂ ಸಹ ಭೂಮಿ ಸ್ವಾಧೀನ ಪಡಿಸ್ಕೊಳೋದಕ್ಕೆ ವಿರೋಧವಾಗಿ ರೈತರಿಗೆ ಅನ್ಯಾಯ ಆದರೆ ಅದು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ಇವತ್ತು 25 ದಿನದಿಂದ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅದಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ. ಹಾಗೆ ಕೈಗಾರಿಕೆಗಳನ್ನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಮಾಡೇ ಮಾಡ್ತಾರೆ. ಆಗಿರ್ತಕ್ಕಂಥ ಜನಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕರು ರೈತರ ಪರವಾಗಿ ನಿಂತ್ಕೋಬೇಕು. ಜಮಕೋಟೆ ಹೋಬಳಿನಲ್ಲಿ ಅವ್ರಿಗೆ ಮತವನ್ನು ಕೊಟ್ಟು ಅವ್ರ ಪರವಾಗಿ ಸುಮಾರು ಸಾವಿರಾರು ಜನ ರೈತರು ನಿಂತ್ಕೊಂಡಾಗ ಅವರು 25 ದಿನದಿಂದ ಮಾಡಿದಾಗ ಅವರು ಹೋಗಿ ನಿಂತ್ಕೊಂಡು ಬೆಂಬಲ ಕೊಟ್ಟು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಈಗ ಫಲವತ್ತಾಗಿರ್ತಕ್ಕಂಥ ಭೂಮಿ ಕೈಗಾರಿಕೆಗೆ ತೆಗೆದುಕೊಂಡ್ರೆ ರೈತರು ಏನಾಗಬೇಕು? ಅವ್ರು ಕೊಡ್ತಕ್ಕಂಥ 1 ಕೋಟಿ 1.25 ಕೋಟಿ 2 ದಿನ ರೈತರ ಹತ್ರ ಇರುತ್ತೆ. ಆ ದುಡ್ಡು ಖರ್ಚಾದ್ಮೇಲೆ ಕೆಲಸಕ್ಕೆ ಅವ್ರಿಗೆ ಹೋಗ್ಬೇಕಾಗುತ್ತೆ 10,000 15,000 ರೂಪಾಯಿ ಕೆಲಸಕ್ಕೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಾನು ರೈತರ ಪರವಾಗಿ ನಿಂತ್ಕೊಂತೀನಿ, ಭೂಮಿಯನ್ನ ಕೊಡೋದಕ್ಕೆ ಬಿಡೋದಿಲ್ಲ. ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬೆಂಬಲವಾಗಿ ನಿಂತ್ಕೊಬೇಕಾಗಿತ್ತು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಆ ಕೆಲಸ ಅವರು ಮಾಡಬೇಕಾಗಿತ್ತು. ಇವತ್ತು ನಮಗೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರದೇ ಇದ್ರೂ ಸಹ ರೈತರು ಧರಣಿ ಮಾಡ್ತಾ ಇದ್ದಾರೆ, ರೈತರ ಕಷ್ಟಕ್ಕೆ ನಿಂತ್ಕೊಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಆ ಧರಣಿಯಾಗಿ ಹೋಗಿ ಭಾಗವಹಿಸಿ ಅವರ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಖಂಡರು ನಿನ್ನೆ ಪ್ರತಿಗೋಷ್ಠಿಯನ್ನ ಮಾಡಿದ್ದಾರೆ. ಅವರು ಅರ್ಥ ಮಾಡ್ಕೊಬೇಕಾಗುತ್ತೆ. ಅವರು ಈ ಪ್ರತಿಗೋಷ್ಠಿ ಮಾಡೋದ್ರ ಬದಲು ಆ ಪ್ರತಿಭಟನೆಯಾಗಿ ಹೋಗಿ ಭಾಗವಹಿಸಿದ್ರೆ ಅದಕ್ಕೆ ಅವ್ರಿಗೂ ಬೆಲೆ ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ರೈತರಿಗೆ ನಮ್ಮ ನಾಯಕರು ರೈತರಿಗೆ ಅನ್ಯಾಯ ಆದ್ರೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಅವರು 365 ದಿನಾನು ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಇನ್ನು ಕೆಲವು ಮುಖಂಡರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದಾರೆ ಅಂತ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗೀಗ. ಅವ್ರೇನು ಎಲೆಕ್ಷನ್ಗೆ ನಿಂತೀಗ. ಇವತ್ತು DCC ಬ್ಯಾಂಕ್ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆ ಆದಾಗ ಅವ್ರು ಫಾರಿನ್ ಇದ್ರು. ನಾನು ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ನಾನು ಕೂಡ ಅವ್ರು ಮಾತಾಡಕ್ಕಾಗಿಲ್ಲ. ನಮ್ಮ ಲೋಕಸಭಾ ಸದಸ್ಯರು ನಾನು ಕೂಡ ಮಾತಾಡಕ್ಕಾಗಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾಗಿದ್ರೆ ಅವ್ರು ನಿಂತ್ಕೊಂಡವರು ಲೋಕಸಭಾ ಸದಸ್ಯರನ್ನ ಅನುಮತಿ ತೆಗೆದುಕೊಳ್ಬೇಕಾಗಿತ್ತು. ಅವ್ರನ್ನ ಮಾತಾಡಿ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ. ಆಗ ಈಗ ನಾನು ನಿಂತಾಗ ನನ್ಗೆ ತೊಂದರೆ ಆಗ್ಬೇಕಾಗಿದ್ರೆ ಕೆಲವು ನಮ್ಮ ಮುಖಂಡರು ನಂಗೆ ತೊಂದರೆ ಕೊಟ್ಟಾಗ ನಾನು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮತ ಅವರಲ್ಲಿ ಮತ ನಾವು ತೆಗೆದುಕೊಂಡ್ರೆ ನಮ್ಮ ಮತ ಅವ್ರು ಕೊಡಲೇಬೇಕಾಗ. ಅದೇನು ಮುಚ್ಚುಮರೆ ಏನಿಲ್ಲ. ಆ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆಗೂ ಲೋಕಸಭಾ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಲೋಕಸಭಾ ಸದಸ್ಯರು ಆಗ ಅಭ್ಯರ್ಥಿನಾಗಿರಿ ಮಾತಾಡಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ DCC ಬ್ಯಾಂಕ್ದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ಶಿವಮೊಗ್ಗ ಚುನಾವಣೆ ಆಯಿತು. ಅಭ್ಯರ್ಥಿನ ಯಾವ ರೀತಿ ನಮ್ಮ ನಾಯಕರು ಅಭ್ಯರ್ಥಿಗಳನ್ನ ಹಾಕ್ಸಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸುಮಾರು 13 ವರ್ಷದಿಂದ ನೋಡಿದ್ದೀರಿ. ಇವತ್ತು PID ಬ್ಯಾಂಕ್ 50 ವರ್ಷ ಇತ್ತು ಅವ್ರ ವರ್ಷದಾಗ. ಇವರು MLA ಆಗಿದ್ದು ಫಸ್ಟ್ ಟೈಮಾಗ ಆ PID ಬ್ಯಾಂಕ್ನ ಯಾವ ರೀತಿ ತೆಗೆದುಕೊಂಡ್ರು, ಯಾವ ರೀತಿ ಚುನಾವಣೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಜನಕ್ಕೆ ಗೊತ್ತಿದೆ. ನಮ್ಮ ನಾಯಕರು ಹೇಳಿದ್ರು, ನೀವು ಯಾರಾದರೂ ಅಭ್ಯರ್ಥಿ ಆಗ್ರಿ ಅದ್ರ ಸಂಪೂರ್ಣ ವೆಚ್ಚವನ್ನು ನಾನು ಹಾಕ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. ಇವತ್ತು ನಮ್ಮ ದೇವಣ್ಣವ್ರು ಇದ್ದಾರೆ, ನಾರಾಯಣ ಸ್ವಾಮಿ ಅವರು ಇದ್ದಾರೆ. ನನಗೂ ಹೇಳಿದ್ರು, ನಾನು ಯಾಕೆ ಅಂದರೆ DCC ಬ್ಯಾಂಕ್ ಚುನಾವಣೆ ನಿಂತಿದ್ದೆ, ಆ ಕಾರಣದಿಂದ ನಾನು ಶಿವಮೊಗ್ಗ ನಿಂತ್ಕೊಳೋದಿಲ್ಲ ಅಂತಕ್ಕಂಥ ಮನವಿಯನ್ನು ನಮ್ಮ ನಾಯಕರಿಗೆ ಮಾಡಿದೆ. ಯಾರು ಅಭ್ಯರ್ಥಿ ಆಗದೆ ಬರ್ದೇ ಇದ್ದಾಗ ಅವ್ರೇನು ಮಾಡೋಕ್ಕಾಗುತ್ತೆ?